ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತಗಳ್ಳತನ ಆರೋಪದ ಸುತ್ತ ಮಾತಿನ ಯುದ್ಧವೇ ನಡೀತಿದೆ. ರಾಹುಲ್ ಗಾಂಧಿ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ನಿಮ್ಮ ಬಿಎಲ್ಎಗಳು ಏನ್ ಮಾಡ್ತಾ ಇದ್ರು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಮತ ಚೋರಿ ಆರೋಪಕ್ಕೆ ಬಿಜೆಪಿ ಕೆಂಡ. ಬಿಜೆಪಿ ಕಚೇರಿ ಎದುರು ಆಟಂ ಬಾಂಬ್ ಸಿಡಿಸಿ ಅಣಕು. ತಲೆ ಮೇಲೆ ಆಟಂ ಬಾಂಬ್ ಹೊತ್ತ ರಾಹುಲ್ ಗಾಂಧಿ ಮುಖವಾಡ ಧರಿಸಿದ ವ್ಯಕ್ತಿ ಠುಸ್ ಪಟಾಕಿ ರಾಹುಲ್ಲಾ ಎಂದು ಪೋಸ್ಟರ್ ಪ್ರದರ್ಶನ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಕಾರ್ಯಕರ್ತರ ಘೋಷಣೆ. ಇದು ನಿನ್ನೆ ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಬಿಜೆಪಿ ನಡೆಸಿದ ಪ್ರತಿಭಟನೆಯ ಸೀನ್ಗಳು. ಬಿಎಲ್ಎಗಳು ಕತ್ತೆ ಕಾಯ್ತಿದ್ರ. ರಾಗ ವಿರುದ್ಧ ಜೋಶಿ ಆಕ್ರೋಶ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಮಾಡಿದ್ದಾರೆ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅಕ್ರಮ ಆಗಿದ್ರೆ ಬಿಎಲ್ಎಗಳೇನ್ ಕತ್ತೆ ಕಾಯ್ತಿದ್ರ? ಚುನಾವಣೆ ನಡೆದ 2024ರಲ್ಲಿ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗುಬಾಣ ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅಪಾಯಕಾರಿ ಆಟವಾಡ್ತಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಬಿಎಲ್ಎಗಳು ಕತ್ತೆ ಕಾಯ್ತಾ ಇದ್ರು ಹಂಗಾರೆ. ವೈ ದೇ ಹ್ಯಾವ್ ನಾಟ್ ಫೈಲ್ಡ್ ದಿ ಅಬ್ಜೆಕ್ಷನ್? ಬಿಎಲ್ಎಗಳು ಸರ್ಕಾರಿ ನೌಕರರು. 2024ರಲ್ಲಿ ಮಹದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರೇ ಮಾಡಿದ್ದಾರೆ. He is playing a very dangerous game. ಪ್ರಜಾಪ್ರಭುತ್ವಕ್ಕೆ ಮಾರ್ಕ್ ಆಗುವಂತ ಒಂದು ಆಟವನ್ನು ಅವರೇನು ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಮಹದೇವಪುರ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಒಂದೊಂದು ಆರೋಪಕ್ಕೂ ಕೌಂಟರ್ ನೀಡಿದ್ದಾರೆ. 5 ಆರೋಪಗಳಿಗೂ ದಾಖಲೆಗಳನ್ನು ತೋರಿಸಿ ಉತ್ತರ ನೀಡಿದ ಲಿಂಬಾವಳಿ ಮುಖ್ಯಮಂತ್ರಿಗಳ ವರುಣಾ ಕ್ಷೇತ್ರ ಸೇರಿದಂತೆ ಚಾಮರಾಜಪೇಟೆ, ಶಿವಾಜಿನಗರ, ಸಂಡೂರು, ಮಾನ್ವಿ, ಮಸ್ಕಿ ಸೇರಿದಂತೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಇರುವ ಬಗ್ಗೆ ದಾಖಲೆಯೊಂದಿಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. Here is duplicate voter. There are 11,965 voters of this type. This is a gentleman called Gurkirat Singh Dang. Gurkirat Singh Dang appears once, twice, 3 times, 4 times in 4 different polling booths in the constituency. He is the same name, the same address, the same person, 4 different polling booths. And this is not just one person. This is thousands of people in one assembly. ವೋಟರ್ ಲಿಸ್ಟ್ ತೆಗೆದು ನೋಡಿದಾಗ 4 ಹೆಸರು ಬೇರೆ ಬೇರೆ ಬೂತ್ ಅಲ್ಲಿ ಬಂದಿದೆ. ಅವರು ಅದಾದ್ಮೇಲೆ ಫಾರ್ಮ್ ನಂಬರ್ 7 ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆನ್ಲೈನ್. ವೋಟ್ ಹಾಕಿರೋದು ಒಂದೇ ಕಡೆ. ಇನ್ನು ಮಹದೇವಪುರದಲ್ಲಿರೋ ಆದಿತ್ಯ ಶ್ರೀವಾತ್ಸವ ಎಂಬ ಮತದಾರನ ಹೆಸರು ಮುಂಬೈ, ಲಖನೌದಲ್ಲೂ ಇದೆ ಅಂತ ರಾಹುಲ್ ಆರೋಪಿಸಿದ್ರು. ಇದಕ್ಕೂ ಅರವಿಂದ ಲಿಂಬಾವಳಿ ದಾಖಲೆ ಸಮೇತ ವಿವರಿಸಿದ್ರು. Same voter voting in multiple polling booths in Karnataka in the assembly, and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom into the top 2 there. He votes in booth number 458, same person. He votes again in booth number 459, same person. Go down, and then this gentleman goes Karnataka, Uttar Pradesh, Karnataka, and Maharashtra. 19 ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸೇರಿದ್ದಾನೆ. MBA ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ. ಮುಂಬೈನಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾನೆ. ಮಾರತ್ಹಳ್ಳಿಗೆ ಬಂದ, ಕೆಲಸಕ್ಕೆ ಜಾಯ್ನ್ ಆದ, ಬಾಡಿಗೆ ಮನೆಯಲ್ಲಿದ್ದ. ಬೂತ್ ನಂಬರ್ 321ರಲ್ಲಿ ವೋಟ್ ಚಲಾಯಿಸ್ತಾನೆ ಅಸೆಂಬ್ಲಿಗೆ. ಆ ನಂತರ ಸನ್ ಸಿಟಿ ಗ್ಲೋರಿಯಾ ಅಂತ ಹೇಳಿ ದೊಡ್ಡಕಾನಹಳ್ಳಿ ಅಂತಿದೆ ನಮ್ಮಲ್ಲಿ, ಅಲ್ಲಿ ವೋಟ್ ಅನ್ನ ಬದಲಾಯಿಸ್ಕೊತಾನೆ. ಒಂದೇ ಅಡ್ರೆಸ್ ನಲ್ಲಿ 80 ಜನ ಎಂದ ರಾಹುಲ್ಗೆ ಲಿಂಬಾವಳಿ ತಿರುಗೇಟು. Next, here is house number 35. 80 voters live in this house. We sent people to check. They got beaten up. 80 ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಚೆಕ್ ಮಾಡಿದ್ರೆ ವೋಟ್ ಮಾಡಿರೋರೆ 6 ಜನ. ರಾಹುಲ್ ಆರೋಪ ಠುಸ್ ಪಟಾಕಿ ಎಂದ ಅಶೋಕ್ಗೆ ಪ್ರಿಯಾಂಕ್ ಪಂಚ್. ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ಆಯ್ತ್ರಿ, ಟುಸ್ ಪಟಾಕಿನೂ ಕೈನಲ್ಲಿ ಹಿಡಿಯ ಕೇಳಿ ಇವರಿಗೆ. ಅಷ್ಟು ದಮ್ಮು ತಾಕತ್ತಿದ್ರೆ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶದಲ್ಲಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಮೋದಿ ರಾಜೀನಾಮೆ ನೀಡಿ ಚುನಾವಣೆಗೆ ಹೋಗ್ಲಿ ಅಂತ ಹೇಳಿದ್ರು. ಇದಕ್ಕೆ ಅಶೋಕ್ ನೀವು ಗೆದ್ದಿದ್ದ ಅಕ್ರಮವಾಗಿ ಅಂತ ಪಂಚ್ ಕೊಟ್ರು. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆಯನ್ನು ಎದುರಿಸಿ 136 ಸೀಟ್ ಗೆದ್ದಿದ್ದೀರಲ್ಲಪ್ಪ, ಅದು ಅಕ್ರಮ ತಾನೆ, ಡಿಸಾಲ್ವ್ ಮಾಡ್ಬೇಕು. ರಾಜ್ಯದಲ್ಲಿ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಸಿಡಿಸಿದ ಆಟಂ ಬಾಂಬ್ಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ರಾಹುಲ್ ಆರೋಪ ಸುಳ್ಳು ಅಂದಿರೋ ಕೇಸರಿ ನಾಯಕರು ದಾಖಲೆ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.